ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ. ಕರ್ನಾಟಕದಲ್ಲಿ ಕೋಟಿ ಕೋಟಿ ದುಡ್ಡು ಪತ್ತೆ ಆಗ್ತಾನೆ ಇದೆ. ಇವತ್ತು ಕೂಡ ಪತ್ತೆಯಾಗಿದೆ. ಕೋಲಾರದಲ್ಲಿ ಬರೋಬ್ಬರಿ 19 ಲಕ್ಷ ರೂಪಾಯಿ ಮೊತ್ತದ ಹೊಸ ನೋಟುಗಳನ್ನ ಸೀಸ್ ಮಾಡಲಾಗಿದೆ. ಕರ್ನಾಟಕದಲ್ಲಿ ಒಂದೇ ಒಂದಿನ 1 ಕೋಟಿ ರೂಪಾಯಿಯಷ್ಟು ಮೊತ್ತ ಸೀಸ್ ಆಗಿರುವಂಥದ್ದು. ಕರ್ನಾಟಕದಲ್ಲಿ ಒಂದೇ ದಿನ 1 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಹೊಸ ನೋಟುಗಳು ಅದು ಕೂಡ ಸೀಸ್ ಆಗಿರುವಂಥದ್ದು. ಈಗ ಚಿತ್ರದುರ್ಗದಲ್ಲಿ 37 ಲಕ್ಷ ರೂಪಾಯಿ ಮೊತ್ತದ 2,000 ಮುಖಬೆಲೆಯ ನೋಟುಗಳನ್ನ ಸೀಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾರವಾರದಲ್ಲಿ ದಾಖಲೆ ಇಲ್ಲದಂತ 37 ಲಕ್ಷ ರೂಪಾಯಿ ಮೊತ್ತದ ಹೊಸ ನೋಟುಗಳನ್ನ ಸೀಸ್ ಮಾಡಲಾಗಿದೆ. ತಮಿಳುನಾಡು ಮುಖ್ಯಮಂತ್ರಿ ಅಭಿಮಾನಿಗಳ ಅಮ್ಮ ಪುರುಚಿ ತಲೈವಿ ಜಯಲಲಿತಾ ಯುಗಾಂತ್ಯವಾಗಿದೆ. ಅನಾರೋಗ್ಯದಿಂದ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಕಳೆದ 75 ದಿನಗಳ ಕಾಲ ಜೀವನ್ ಮರಣದ ನಡುವೆ ಹೋರಾಡಿದ್ರು. ಕೊನೆಗೂ ಕೂಡ ಇಹಲೋಕದ ಪಯಣವನ್ನು ಮುಗಿಸಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳ ಶೋಕ ಸಾಗರದ ಮಧ್ಯೆ ಮರೀನಾ ಬೀಚ್ನ MGR ಸ್ಮಾರಕ ಪಕ್ಕದಲ್ಲೇ ಅಸ್ತಂಗತರಾದರು, ಅಮರರಾದರು ಜಯಲಲಿತಾ. ಅಮ್ಮನ ಅಂತಿಮ ದರ್ಶನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ತಮಿಳುನಾಡು ಅಮ್ಮ ಜಯಲಲಿತಾ ವಿಧಿವಶರಾಗಿದ್ದು ನಿನ್ನೆ 11:30 ಸಂದರ್ಭದಲ್ಲಿ ರಾತ್ರಿ ಈ ಒಂದು ಸುದ್ದಿ ಪ್ರಕಟಗೊಳ್ತು. ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ ಅಂತ